ವರ್ಷಗಳ ಹಿಂದೆ ಅಣ್ಣಮದೇವಿ ಆಟೋ ಚಾಲಕರ ಸಂಘದವರು ವೀರಾಂಜನೇಯ ದೇವಸ್ಥಾನವನ್ನು ವರ್ತೂರು ಹೈಸ್ಕೂಲ್ ಮುಂಭಾಗ ಪ್ರತಿಷ್ಠಾಪನೆ ಮಾಡಿದರು. ರಸ್ತೆ ಅಗಲೀಕರಣಕ್ಕಾಗಿ, ವರ್ತೂರು ಮುಖ್ಯ ರಸ್ತೆ ಅಗಲೀಕರಣಕ್ಕಾಗಿ ಅದನ್ನು ತೆರವು ಮಾಡಬೇಕಂತದ ಸಂದರ್ಭ ಬಂತು. ಮಾಜಿ ಸಚಿವರಾದ ಅರವಿಂದ್ ನಿಂಬಾವಳಿಯವರು, ನಮ್ಮ ಕ್ಷೇತ್ರದ ಶಾಸಕರಾದ ಮಂಜುಳಾ ಅರವಿಂದ್ ನಿಂಬಾವಳಿಯವರು ಆ ಆಟೋ ಚಾಲಕರ ಸಂಘದವರಿಗೆ ಒಂದು ಭರವಸೆಯನ್ನು ಕೊಟ್ಟು, ನಿಮಗೆ ಆದಷ್ಟು ಬೇಗ ಒಂದು ಒಳ್ಳೆಯ ದೇವಸ್ಥಾನವನ್ನು ನಾನು ಮಾಡಿಕೊಡ್ತೇನೆ, 25 ದಿವಸದ ಒಳಗಾಗಿ ಈ ಒಂದು ದೇವಸ್ಥಾನ ಭೂಮಿ ಪೂಜೆ ಆಯಿತು. ಎಲ್ಲರಿಗೂ ಒಳ್ಳೆಯದಾಗಬೇಕು, ಅಭಿವೃದ್ಧಿ ಆಗಬೇಕು, ಆರೋಗ್ಯ ಸಿಗಬೇಕು, ಐಶ್ವರ್ಯ ಸಿಗಬೇಕು. ಬೆಂಗಳೂರು ವೇಗವಾಗಿ ಬೆಳೀತಾ ಇರೋದ್ರಿಂದ ಬೆಂಗಳೂರಿನ ರಸ್ತೆಗಳಲ್ಲಿ ಸಂಚಾರ ದಟ್ಟಣೆ ಹೆಚ್ಚಾಗಿದೆ, ಟ್ರಾಫಿಕ್ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ. ಹಾಗಾಗಿ ಬೆಂಗಳೂರಿನ ಉದ್ದಗಲಕ್ಕೂ ಕೂಡ ರಸ್ತೆ ಅಭಿವೃದ್ಧಿಗಾಗಿಯೇ ರಸ್ತೆಗಳನ್ನ ಅಗಲೀಕರಣ ಮಾಡಲಾಗ್ತಾ ಇದೆ. ಈ ಒಂದು ಭಾಗಗಳಲ್ಲಿ ಅತಿ ಹೆಚ್ಚು ರಸ್ತೆಗಳಲ್ಲಿ ಒಂದಷ್ಟು ಕಡೆ ಮಂದಿರಗಳನ್ನ ನಿರ್ಮಾಣ ಮಾಡಿಕೊಂಡಿರ್ತಾರೆ, ಹಾಗೆ ಶಾಲೆಗಳನ್ನ ನಿರ್ಮಾಣ ಮಾಡಿಕೊಂಡಿರ್ತಾರೆ. ಅವುಗಳೆಲ್ಲವನ್ನು ಕೂಡ ತೆರವುಗೊಳಿಸಿ ರಸ್ತೆ ಅಗಲೀಕರಣಕ್ಕೆ ಸಾರ್ವಜನಿಕರು ಸಹಕಾರವನ್ನ ನೀಡ್ತಿರ್ತಾರೆ. ಅಂತಹ ಒಂದಷ್ಟು ಮಂದಿರಗಳು ಸ್ಥಳಾಂತರವಾಗುತ್ತೆ. ಆ ರೀತಿಯಾಗಿ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ತೆರಿಗೆ ಪಾವತಿಸುವಂತಹ ವಿಧಾನಸಭಾ ಕ್ಷೇತ್ರ ಅಂತಲೇ ಖ್ಯಾತಿ ಗಳಿಸಿರುವಂತಹ ಬೆಂಗಳೂರು ಪೂರ್ವ ತಾಲೂಕಿನ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ವರ್ತೂರ್ನಲ್ಲಿ ಅತಿ ಹೆಚ್ಚು ವಾಹನ ದಟ್ಟಣೆ ಮತ್ತು ಟ್ರಾಫಿಕ್ ಸಮಸ್ಯೆ ಇದ್ದದ್ರಿಂದ ಈ ಒಂದು ರಸ್ತೆ ಅಭಿವೃದ್ಧಿ ಆಗ್ತಿದೆ, ರಸ್ತೆ ಅಗಲೀಕರಣ ಆಗ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ ಇಲ್ಲಿದ್ದಂತ ವೀರಾಂಜನೇಯ ಸ್ವಾಮಿಯ ಮಂದಿರ ಕೂಡ ಸ್ಥಳಾಂತರ ಆಯ್ತು. ಈ ಒಂದು ಮಂದಿರದ ಸ್ಥಳಾಂತರವನ್ನ ಇಲ್ಲಿನ ಎಲ್ಲ ನಾಗರಿಕರು ಕೂಡ ಒಪ್ಪಿಕೊಂಡು ಇನ್ನೊಂದು ಕಡೆ ಈ ಒಂದು ಮಂದಿರದ ನಿರ್ಮಾಣ ಆಗಿದೆ. ಈ ಒಂದು ನೂತನವಾದಂತಹ ವೀರಾಂಜನೇಯ ಸ್ವಾಮಿಯ ನೂತನ ದೇವಾಲಯದ ಉದ್ಘಾಟನೆ ಮತ್ತು ಪುನರ್ ಪ್ರತಿಷ್ಠಾಪನಾ ಲೋಕಾರ್ಪಣಾ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು. ಈ ಒಂದು ಮಂದಿರ ನಿರ್ಮಾಣಗೊಂಡಿದೆ. ಇದರ ಲೋಕಾರ್ಪಣಾ ಕಾರ್ಯಕ್ರಮಕ್ಕೆ ಇಡೀ ವರ್ತೂರು ಮಧುವಣಗಿತ್ತಿಯಂತೆ ಅಲಂಕಾರಗೊಂಡಿತ್ತು. ಎಲ್ಲೆಡೆಯೂ ಕೂಡ ಬಗೆ ಬಗೆಯ ವಿದ್ಯುತ್ ದೀಪಗಳಿಂದ ಅಲಂಕಾರವನ್ನ ಮಾಡಲಾಗಿತ್ತು. ಇಡೀ ಎಲ್ಲ ಗ್ರಾಮಸ್ಥರು ಕೂಡ ಈ ಒಂದು ಲೋಕಾರ್ಪಣಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಶ್ರೀ ಅಣ್ಣಮ್ಮ ದೇವಿ ಆಟೋ ಚಾಲಕರ ಸಂಘದ ಮತ್ತು ಗ್ರಾಮಸ್ಥರು ಈ ಒಂದು ಪ್ರತಿಷ್ಠಾಪನಾ ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ದರು. ಅಣ್ಣಮ್ಮ ದೇವಿ ಆಟೋ ಚಾಲಕರ ಸಂಘದ ಮುಖಂಡರಾದಂತಹ ಮಧುಸೂದನ್ ಸೇರಿದಂತೆ ಗ್ರಾಮಸ್ಥರೆಲ್ಲರೂ ಕೂಡ ಪಾಲ್ಗೊಂಡಿದ್ದರು. ಕಾರ್ಯಕ್ರಮದಲ್ಲಿ ಮಾಜಿ ಸಚಿವರು ಮಹದೇವಪುರ ಟಾಸ್ಕ್ ಫೋರ್ಸ್ ನ ಅಧ್ಯಕ್ಷರಾದಂತಹ ಅರವಿಂದ ಲಿಂಬಾವಳಿ, ಹಾಗೆ ಸ್ಥಳೀಯ ಶಾಸಕರಾದಂತಹ ಮಂಜುಳಾ ಅರವಿಂದ ಲಿಂಬಾವಳಿ, ಬಿಜೆಪಿಯ ನಗರ ಮಂಡಲ ಅಧ್ಯಕ್ಷರಾದಂತಹ ಶ್ರೀಧರ್ ರೆಡ್ಡಿ, ರಾಜ್ಯ ಪರಿಷತ್ನ ಸದಸ್ಯರಾದಂತಹ ರಾಜೇಶ್, ಅಣ್ಣಮ್ಮ ದೇವಿ ಆಟೋ ಚಾಲಕರ ಮುಖಂಡರಾಗಿರ್ತಕ್ಕಂಥ ಮಧುಸೂದನ್ ಭಾಗವಹಿಸಿದ್ದರು. ಈ ಒಂದು ಕಾರ್ಯಕ್ರಮದ ಆ ಎಲ್ಲ ದೃಶ್ಯಗಳ ಒಂದು ಝಲಕ್ ನೋಡೋಣ ಬನ್ನಿ. अभ्यन्तरः शुचिः
ओम नमो देवाय देवाय धन्वंतरे मंगलशास्त्राय सर्वविनाशाय त्रैलोक्यनाथाय श्री महाविष्णवे स्वाहा महाविष्णुप्रसादेन आयुरारोग्यभागदासिद्धिर पूजास्थानिಕ ಮಹಾರಾಜರ ಅದಕ್ಕೋಸ್ಕರವಾಗಿ ಗುರುವಿನ ಸಂಪೂರ್ಣ ಅನುಗ್ರಹ ನಮ್ಮ ಆಂಜನೇಯಾಯ ವಿದ್ಮಹೇ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮಾನ್ ಪ್ರಚೋದಯಾತ್ ಸ್ವಾಹಾ ಆಂಜನೇಯಾಯ ವಿದ್ಮಹೇ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮಾನ್ ಪ್ರಚೋದಯಾತ್ ಸ್ವಾಹಾ ಆಂಜನೇಯಾಯ ವಿದ್ಮಹೇ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮಾನ್ ಪ್ರಚೋದಯಾತ್ ಸ್ವಾಹಾ. ಹಾಗೆ ಈ ಒಂದು ಲೋಕಾರ್ಪಣಾ ಕಾರ್ಯಕ್ರಮದ 2 ದಿನಗಳ ವಿವಿಧ ರೀತಿಯಾದಂತಹ ಧಾರ್ಮಿಕ ಆಚರಣೆಗಳು ಆಯೋಜನೆಗೊಂಡಿತ್ತು. ವಿಶೇಷವಾದಂತಹ ಪೂಜೆಗಳು, ಲೋಕಾರ್ಪಣೆಗಾಗಿ ಹೋಮ ಹವನಗಳನ್ನು ಕೂಡ ನಡೆಸಲಾಯಿತು. ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ. ಸಾಕು ಬಿಡೋಣ.
ಪ್ರಚೋದಯತೆ ಧನಧಾನ್ಯಂ ವಶಂಭೋ ಮೇ ತ್ರಿನಾಹಂ ಶರದಂ ಭಚ್ಚನ್ ದೀರ್ಘವಾಯುಃ. ಈ ಸಂದರ್ಭದಲ್ಲಿ ಮಧುಸೂದನ್ ರವರು ಈ ಒಂದು ಸ್ಥಳಾಂತರದ ಬಗ್ಗೆ ಮತ್ತು ಈ ಒಂದು ಪೂಜಾ ವಿಧಿವಿಧಾನಗಳ ಬಗ್ಗೆ ವಿವರಿಸಿದ್ದು ಹೀಗೆ. ಹಲವು ವರ್ಷಗಳ ಹಿಂದೆ ಅಣ್ಣಮದೇವಿ ಆಟೋ ಚಾಲಕರ ಸಂಘದವರು ಒಂದು ಚಿಕ್ಕದಾಗಿರುವಂಥ ಒಂದು ವೀರಾಂಜನೇಯ ದೇವಸ್ಥಾನವನ್ನು ವರ್ತೂರು ಹೈಸ್ಕೂಲ್ ಮುಂಭಾಗ ಪ್ರತಿಷ್ಠಾಪನೆ ಮಾಡಿದರು. ರಸ್ತೆ ಅಗಲೀಕರಣಕ್ಕಾಗಿ, ವರ್ತೂರು ಮುಖ್ಯ ರಸ್ತೆ ಅಗಲೀಕರಣಕ್ಕಾಗಿ ಅದನ್ನು ತೆರವು ಮಾಡಬೇಕಂತದ ಸಂದರ್ಭ ಬಂತು. ಆಗ ನಮ್ಮೆಲ್ಲ ನಾಯಕರು, ಮಾಜಿ ಸಚಿವರಾದ ಅರವಿಂದ್ ನಿಂಬಾವಳಿಯವರು, ನಮ್ಮ ಕ್ಷೇತ್ರದ ಶಾಸಕರಾದ ಮಂಜುಳಾ ಅರವಿಂದ್ ನಿಂಬಾವಳಿಯವರವರು ಆ ಆಟೋ ಚಾಲಕರ ಸಂಘದವರಿಗೆ ಒಂದು ಭರವಸೆಯನ್ನು ಕೊಟ್ಟು, ನಿಮಗೆ ಆದಷ್ಟು ಬೇಗ ಒಂದು ಒಳ್ಳೆಯ ದೇವಸ್ಥಾನವನ್ನು ನಾನು ಮಾಡಿಕೊಡ್ತೇನೆ, ನೀವು ಈ ದೇವಸ್ಥಾನವನ್ನು ತೆರವು ಮಾಡಿ ಅಂತ ಹೇಳಿದರು. ಹಾಗೆ ಆ ದೇವಸ್ಥಾನದ ತೆರವಿಗೆ ಮತ್ತು ನೂತನ ದೇವಸ್ಥಾನದ ಪ್ರತಿಷ್ಠಾಪನೆ ಉಸ್ತುವಾರಿಯಾಗಿ ನನ್ನನ್ನು ನೇಮಕ ಮಾಡಿದರು. ಮಧುಸೂದನಾದ ನನ್ನನ್ನು ನೇಮಕ ಮಾಡಿದರು ಅರವಿಂದ್ ನಿಂಬಾವಳಿ ಸರ್ ಅವರು. ಅದೇನೋ ಗೊತ್ತಿಲ್ಲ, ಭಗವಂತ ಕೇವಲ 25 ದಿವಸದ ಒಳಗಾಗಿ ಈ ಒಂದು ದೇವಸ್ಥಾನ ಭೂಮಿ ಪೂಜೆ ಆಯಿತು. ನಮ್ಮ ಶಾಸಕರಾದ ಮಂಜುಳಾ ನಿಂಬಾವಳಿ, ಅರವಿಂದ್ ನಿಂಬಾವಳಿ ಅವರು ಮಾಡಿದ್ರು ಭೂಮಿ ಪೂಜೆಯನ್ನು. ಮಾಡಿದ 25 ದಿವಸದಲ್ಲೇ ಈ ಒಂದು ಸುಂದರವಾದ ದೇವಸ್ಥಾನ ಇಲ್ಲಿ ಪ್ರತಿಷ್ಠಾಪನೆ ಆಯಿತು. ನಮ್ಮ ನಾಯಕರಾದ ಅರವಿಂದ್ ನಿಂಬಾವಳಿ ಅವ್ರಿಗೆ ಮತ್ತು ಮಂಜುಳಾ ಮೇಡಮ್ಗೆ ಮತ್ತು ನಗರ ಮಂಡಲ ಅಧ್ಯಕ್ಷ ಶ್ರೀಧರ್ ರೆಡ್ಡಿರವ್ರಿಗೆ ಮತ್ತು ಪ್ರಧಾನ ಕಾರ್ಯದರ್ಶಿಗಳಾದಂಥ ನಗರ ಮಂಡಲ ಪ್ರಧಾನ ಲೈಲ್ ರಾಜೇಶ್ ಅವ್ರಿಗೆ, ಮುಖ್ಯವಾಗಿ ವರ್ತೂರಿನ ಎಲ್ಲ BJP ಮುಖಂಡರುಗಳು, ಮಹಿಳೆಯರು ಮತ್ತು ಮುಖಂಡರುಗಳು ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರು ಎಲ್ಲರಿಗೂ ಒಳ್ಳೆಯದಾಗಬೇಕು. ಇಲ್ಲಿ ಲಕ್ಷಾಂತರ ಜನ ಈ ರಸ್ತೆಯಲ್ಲಿ ಓಡಾಡ್ತಾರೆ. ಎಲ್ಲರಿಗೂ ಒಳ್ಳೆಯದಾಗಬೇಕು, ಅಭಿವೃದ್ಧಿ ಆಗಬೇಕು, ಆರೋಗ್ಯ ಸಿಗಬೇಕು, ಐಶ್ವರ್ಯ ಸಿಗಬೇಕು, ಎಲ್ಲರಿಗೂ ಉತ್ತಮ ಜೀವನ ಶೈಲಿ ಸಿಗಬೇಕು. ಇದು ನಮ್ಮ ವೀರಾಂಜನೇಯ ಸ್ವಾಮಿ ಮಾಡೇ ಮಾಡ್ತಾರೆ ಅನ್ನೋ ನಂಬಿಕೆ ನಮ್ಮಲ್ಲಿದೆ. ಹಾಗಾಗಿ ಈ ವೀರಾಂಜನೇಯ ಸ್ವಾಮಿಗೆ ಯಾರು ಭಕ್ತಿಯಿಂದ ಪೂಜೆ ಮಾಡ್ತಾರೋ ಅವ್ರಿಗೆ ಒಳ್ಳೆಯದೇ ಆಗುತ್ತೆ. ಇದು ನನ್ನ ಅಚಲ ನಂಬಿಕೆ. ಯಾಕಂತಂದರೆ ನನಗೆ ಈ ಅವಕಾಶ ಸಿಕ್ಕಿರೋದು, ಈ ಪುನರ್ ಪ್ರತಿಷ್ಠಾಪನೆ ಮಾಡೋದಕ್ಕೆ ಈ ಅವಕಾಶ ಕೊಟ್ಟಿರೋಂಥ ನಮ್ಮ ನಾಯಕರಾದ ಅರವಿಂದ್ ನಿಂಬಾವಳಿ ಅವರಿಗೆ ನಾನು ಅನಂತ ಧನ್ಯವಾದಗಳನ್ನ ಹೇಳಿಸ್ತೇನೆ. ಹಾಗೆ ಮೊದಲು ಇದನ್ನು ಹೈಸ್ಕೂಲ್ ಸರ್ಕಲ್ ಅಂತ ಇದ್ದರು, ಈಗ ಇದನ್ನು ವೀರಾಂಜನೇಯ ವೃತ್ತ ಅಂತ ಈಗ ಇವತ್ತು ನಾಮಕರಣ ಆಗಿದೆ. GBA ವತಿಯಿಂದ ನಮ್ಮ ಶಾಸಕರಾದ ಅರವಿಂದ್ ಮಂಜುಳಾ ಮೇಡಮ್ ಅವರು ಇದಕ್ಕೆ ಒಂದು ಮನವಿಯನ್ನು ಕೊಟ್ಟು GBA ಮುಖಾಂತರ ಇದನ್ನು ವೀರಾಂಜನೇಯ ಸರ್ಕಲ್ ಅಂತ ಮಾಡಿಸ್ತೀನಿ ಅಂತ ನಮಗೆ ಇವತ್ತು ಭರವಸೆ ಕೊಟ್ಟಿದ್ದಾರೆ. ನಮ್ಮ ನಾಯಕರಾದ ಅರವಿಂದ್ ನಿಂಬಾವಳಿ ಅವರಿಗೆ ಈ ರಾಜ್ಯದ ಸೇವೆ ಮಾಡುವಂಥ ಒಂದು ಉನ್ನತ ಭಾಗ್ಯ ದೊರಕಲಿ ಈ ಇವತ್ತಿನ ದಿನದಲ್ಲಿ ನಾವು ಸಂಕಲ್ಪ ಮಾಡಿದ್ದೇವೆ. ಮತ್ತು ರಾಜ್ಯ ಸುಭಿಕ್ಷವಾಗಿರಬೇಕು, ಎಲ್ಲರೂ ಸುಖ ಸಂತೋಷದಿಂದ ಇರಬೇಕು ಅಂತ ಆ ವೀರಾಂಜನೇಯ ಸ್ವಾಮಿಯಲ್ಲಿ ಬೇಡ್ಕೊಳ್ತಾ ಇಲ್ಲಿ ಬಂದು ನಮಸ್ಕಾರ ಹಾಕೋ ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರ ಇಚ್ಛೆಗಳು ಈಡೇರಲಿ, ಎಲ್ಲರಿಗೂ ಒಳ್ಳೆಯ ಮನಸ್ಸನ್ನು ಕೊಡಲಿ, ಸುಖ ಶಾಂತಿಯಿಂದ ಇರಲಿ ಅಂತ ಹೇಳ್ತಾ, ಮತ್ತು ಇವತ್ತೊಂದು ಇಲ್ಲಿ ವೀರಾಂಜನೇಯ ಬೃಹದಾಕಾರದ ಒಂದು ಧ್ವಜಸ್ತಂಭವನ್ನು ಕೂಡ ನಾವು ಉದ್ಘಾಟನೆ ಮಾಡಿದ್ದೇವೆ. CC ಕ್ಯಾಮ್ರಾವನ್ನು ಸಹ ನಮ್ಮ ನಾಯಕರು, ನಮ್ಮ ಶಾಸಕರು ಮಂಜುಳಾ ಅರವಿಂದ್ ನಿಂಬಾವಳಿ ಅವರು ಉದ್ಘಾಟನೆ ಮಾಡಿದ್ದಾರೆ. ಅಣ್ಣಮದೇವಿ ಆಟೋ ಚಾಲಕರ ಸಂಘ ಅಣ್ಣಮದೇವಿ ಆಟೋ ಚಾಲಕರ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಯಾರು ಒಬ್ಬರ ಹೆಸರು ನಾನು ತೊಗೊಳಕ್ಕಾಗಲ್ಲ. ಸುಮಾರು 50ರಿಂದ 60 ಜನ ಆಟೋ ಚಾಲಕರಿದ್ದಾರೆ. ಎಲ್ಲರೂ 25-30 ದಿವಸದಿಂದ ನನಗೆ ಸತತವಾಗಿ ಬೆಂಬಲವನ್ನು ಕೊಟ್ಟು ಈ ಒಂದು ಕಾರ್ಯ ಯಶಸ್ವಿ ಆಗೋದಕ್ಕೆ ಸಹಕರಿಸಿದ್ದಾರೆ. ಆರಕ್ಷಕ ಸಿಬ್ಬಂದಿ ಇರ್ಬೋದು, ಟ್ರಾಫಿಕ್ ಪೊಲೀಸ್ ಅವರು ಇರ್ಬೋದು, ಬೆಸ್ಕಾಂ ಅವರು ಇರ್ಬೋದು, ಮತ್ತು KPTC ಅವರು ಇರ್ಬೋದು, ಮತ್ತು ನಮಗೆ ವಿದ್ಯುತ್ ದೀಪದ ಸರಬರಾಜನ್ನು ಮಾಡಿದಂಥ ನಮ್ಮ ಬೆಸ್ಕಾಂ ಅವರಾಗಿರ್ಬೋದು, KPTC ಅವರು, ವಿಶೇಷವಾಗಿ ಉತ್ತನ್ ರಾಜು ಅಂದ್ಬಿಟ್ಟು ನಮಗೆ ಒಬ್ಬ ಶಿಲ್ಪಿಯನ್ನು ಈ ದೇವಸ್ಥಾನ ಮಾಡೋದಕ್ಕೆ ನಮ್ಮ ಅರವಿಂದ್ ನಿಂಬಾವಳಿ ಅವರು ನೇಮಿಸಿದರು. ಅವರು ಮುತುವರ್ಜಿ ವಹಿಸಿ ಕೇವಲ 25 ದಿವಸದಲ್ಲಿ ನನಗೆ ಈ ಒಂದು ಸುಂದರವಾದ ದೇವಸ್ಥಾನವನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಇನ್ನೂ 3 ದೇವಸ್ಥಾನಗಳನ್ನು ನಮ್ಮ ನಾಯಕರು ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಅದು ಅತಿ ಶೀಘ್ರದಲ್ಲಿ ಆಗುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಭಾರತ್.
ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಮಂಜುಳಾ ಅರವಿಂದ ಲಿಂಬಾವಳಿರವರು ಭಾಗವಹಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಆ ಭಗವಂತನ ಕೃಪೆಗೆ ಪಾತ್ರರಾಗಿದ್ದರು. ಅಂತೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಮಹದೇವಪುರದ ಮಂಡಲ ಬಿಜೆಪಿ ಅಧ್ಯಕ್ಷರಾದಂತಹ ಶ್ರೀಧರ್ ರೆಡ್ಡಿ, ಹಾಗೆ ಬಿಜೆಪಿಯ ರಾಜ್ಯ ಪರಿಷತ್ನ ಸದಸ್ಯರಾದಂತಹ ರಾಜೇಶ್, ಹಾಗೆ ದೇವಾಲಯದ ಉಸ್ತುವಾರಿ ಮಧುಸೂದನ್ ಮುಂತಾದವರು ಭಾಗವಹಿಸಿ ಆ ಭಗವಂತನ ಕೃಪೆಗೆ ಪಾತ್ರರಾಗಿದ್ದರು. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.